ಹಾಯ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆನೇ ಎದ್ದು ಬಿಸಿನೀರು ಕಾಯಿಸ್ತಾ ಇದ್ದೀನಿ. ಸ್ವಲ್ಪ ಬೇಗನೆ ಎದ್ದಿದ್ದೆ, ಹಾಗಾಗಿ ತುಂಬ ಟೈಮ್ ಇತ್ತು. ಸ್ವಲ್ಪ ರಿಲ್ಯಾಕ್ಸಾಗಿ ಕೂತ್ಕೊಂಡು ಮಾರ್ನಿಂಗ್ ಡ್ರಿಂಕ್ನ ಕುಡಿಯೋಣ ಅಂತ ಹೇಳ್ಬಿಟ್ಟು ಫಸ್ಟು ಮಾಡಿದ ಕೆಲಸನೇ ಮಾರ್ನಿಂಗ್ ಡ್ರಿಂಕ್ನ ಪ್ರಿಪೇರ್ ಮಾಡಿಕೊಂಡು ಆರಾಮಾಗಿ ಹೊರಗಡೆ ಓಡಾಡಿಕೊಂಡು ಕುಡಿತಾ ಇದ್ದೆ. ಹಾಗೆ ಇವತ್ತು ಚಿರು ಲಂಚ್ ಬಾಕ್ಸಿಗೆ ಇದ್ದಿದ್ದು ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸು. ಹಾಗಾಗಿ ಮಖಾನನ ಗೀ ಹಾಕಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಬಿಟ್ಟು ಒಂದು ಬನಾನಾ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ದೆ. ಅವರು ಕೂಡ ಸ್ಕೂಲಿಗೆ ಹೋದರು. ಮತ್ತು ವಾಪಸ್ ಬರ್ಬೇಕಾದ್ರೆ ಹಸ್ಬೆಂಡು ಚಿಕನ್ ತೊಗೊಂಡು ಬಂದಿದ್ದರು. ಸೊ ಹಾಗಾಗಿ ಸ್ವಲ್ಪ ಕಬಾಬ್ಗೆ ಮತ್ತು ಸ್ವಲ್ಪ ಫ್ರೈಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟು, ಕೆಲವೊಂದು ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಆ್ಯಂಡ್ ಕೆಲವೊಂದು ಕೈಯಲ್ಲಿ ಒಗೆದಿದ್ದೆ. ಸೊ ಎಲ್ಲನೂ ಒಣಗಾಕೋಣ ಅಂತ ಹೇಳಿಬಿಟ್ಟು ಎತ್ಕೊಂಡೋಗಿ ಮಾಡಿ ಮೇಲೆ ಹೊಸ್ದಾಗಿ ಹಾಕ್ಸಿದ್ದೀವಲ್ಲ, ಸೊ ಅಲ್ಲೇ ಒಣಗಾಕೋದು. ಇವಾಗ ಎಲ್ಲ ತೊಗೊಂಡೋಗಿ ಒಣಗಾಕ್ಬಿಟ್ಟು ಬಂದಿದ್ದಾದಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಸಂಜೆ ರೆಡಿ ಆಗ್ತಾ ಇದ್ದೀವಿ. ಎಲ್ಲ ಫ್ಯಾಮಿಲಿಗಳು ಟ್ರಿಪ್ಪಿಗೆ ಅಂದರೆ ಹೊರಗಡೆ ಔಟಿಂಗ್ ಅಲ್ಲಿ ಇಲ್ಲಿ ಅಂತ ಹೋದರೆ ನಾವು ಫ್ಯಾಮಿಲಿ ಸಮೇತ ಡಿಮಾರ್ಟಿಗೆ ಹೋಗ್ತೀವಿ ಔಟಿಂಗ್ ಅಂತ. ನಮ್ಗೆ ಅದೊಂದು ರೂಢಿ ಆಗೋಗ್ಬಿಟ್ಟಿದೆ. ನಮ್ಮ ಮೈದ್ನ ರಜಾ ಇದ್ರೆ, ಸೊ ಹಾಗಾಗಿ ಎಲ್ಲರೂ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ಬುಜ್ಜಿ ಬೇಬಿ ನೋಡಿ ಫುಲ್ ಖುಷಿಯಾಗಿ ಕೀ ಎಲ್ಲ ಹಿಡ್ಕೊಂಡು ರೆಡಿ ಆಗಿಬಿಟ್ಟಿದ್ರು. ಆ್ಯಂಡ್ ಹೋಗ್ತಾ ಸನ್ನು ಮಾತ್ರ ಸಕ್ಕತ್ತಾಗಿತ್ತು ನೋಡೋಕ್ಕೆ. ಸಂಜೆ ಟೈಮು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅದನ್ನು ನೋಡಿಕೊಂಡು ಹಾಗೆ ಡಿಮಾರ್ಟಿಗೆ ಹೋದ್ವಿ. ಡಿಮಾರ್ಟಲ್ಲಿ ಕೆಲವೊಂದು ಐಟಮ್ಗಳನ್ನೆಲ್ಲ ತೊಗೊತಾ ಇದ್ವಿ. ನಾನಂತೂ ಸುಮ್ಮನೆ ಓಡಾಡ್ಕೊಂಡಿರ್ತೀನಿ. ಆ್ಯಂಡ್ ನಮ್ಮ ಅತ್ತೆಗೆ ಏನೇನು ಬೇಕೋ ಅವ್ರು ಅದನ್ನೆಲ್ಲ ತೊಗೊತಾ ಇದ್ದರು. ಮಕ್ಕಳು ಕೇಳಬೇಕಾ, ನಮ್ಗದು ಬೇಕು ನಿಮ್ಗಿದು ಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ಎಲ್ಲ ತೊಗೊಂಡು ಬಿಲ್ಲೆಲ್ಲ ಹಾಕಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ಪಾಪ್ಕಾರ್ನು, ಐಸ್ ಕ್ರೀಮ್ ಅಂತ ಎಲ್ಲ ಸೇಲ್ ಮಾಡ್ತಿರ್ತಾರೆ, ಅದನ್ನು ತಿಂದ್ಕೊಂಡು ಕಾರಲ್ಲಿ ಹತ್ಕೊಂಡು ಕೂತ್ಕೊಂಡಿದ್ವಿ. ಬುಜ್ಜಿ ಬೇಬಿ ನೋಡಿ ಗಾಡಿ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಅವ್ರ ಅಪ್ಪನ ತೊಡೆ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದ. ಅದಾದಮೇಲೆ ಮನೆಗೆ ಬಂದು ಕಾರ್ ತುಂಬ ಗಲೀಜಾಗಿತ್ತು. ಬಿಕಾಸ್ ರಾಗಿ ಹೊಲದಲ್ಲಿ ನಿಲ್ಲಿಸ್ತೀವಿ ನಾವು, ಹಾಗಾಗಿ ಸಿಕ್ಕಾಪಟ್ಟೆ ಧೂಳು ತುಂಬಿಕೊಂಡಿತ್ತು. ಫ್ಯಾಮಿಲಿ ಎಲ್ಲ ಇದ್ದೀವಲ್ಲ, ತೊಳೆಯೋಣ ಅಂತ ಹೇಳ್ಬಿಟ್ಟು ನಾನು, ನನ್ನ ಮೈದ್ನ, ನಮ್ಮ ಹಸ್ಬೆಂಡ್ ಎಲ್ಲ ಸೇರಿಕೊಂಡು ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೈಟ್ ಬೇರೆ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಬೇಗ ಬೇಗ ತೊಳೆದ್ಬಿಟ್ಟು ಅಡುಗೆ ಮಧ್ಯಾಹ್ನದೇ ಇತ್ತು. ಸೊ ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು.